ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಪಾಪುಗೆ ಫಸ್ಟ್ ಹೋಲಿ ಆಗಿರೋದ್ರಿಂದ ಇದಕ್ಕೆ ಮೆಮೊರಬಲ್ ಆಗಿ ಏನಾದರೂ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ನಮ್ಮ ಪಾಪು ಹುಟ್ಟಿದಾಗ ಕೊಟ್ಟಿದ್ದು, ಬಟ್ ಇದು ಸ್ವಲ್ಪ ಕರೆಯಾಗಿ ಹೋಗಿತ್ತು. ಸೊ ಹೆಂಗಿದ್ರು ಹೋಲಿ ಬರ್ತಾ ಇದೆಯಲ್ಲ, ಅದ್ರ ಫೋಟೋ ಶೂಟ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಯಾಕೆ ಕಂದ ಅವನು ಬಂಗಾರ ಯೂಸ್ ಮಾಡ್ಕೊಳ್ಳೋಣ. ಇವತ್ತು ಪಾಪು ಕೈ ಮತ್ತೆ ಕಾಲು ಪ್ರಿಂಟ್ ತಗೊಂಡು ನಾವು ಹೋಲಿಗೆ ಸೆಲೆಬ್ರೇಷನ್ಗೆ ರೆಡಿ ಮಾಡ್ಕೊತಾ ಇದೀವಿ ಅಲ್ಲಮ್ಮ. ಅಮ್ಮ ಇವಾಗ ನಿಂಗೆ ಹೋಲಿಗೆ ರೆಡಿ ಮಾಡ್ತಾಳೆ, ನೀನು ಅಮ್ಮಂಗೆ ಸಪೋರ್ಟ್ ಮಾಡಬೇಕು, ಓಕೆನಾ? ಅಳ್ಬಾರ್ದು. ಓಕೆ, ಇವಾಗ ಇದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ನಮ್ಮ ಲಡ್ಡು ಕೂಡ ಬಂದಿದ್ದಾನೆ. ಬಟ್ ಏನು ಹಾಳು ಮಾಡಬಾರ್ದು, ಆದ್ರೆ ಹೆಲ್ಪ್ ಮಾಡು. ನೋಡಿ, ಈ ತರ ನಮ್ಮ ಪಾಪುದು ಅಂದ್ರೆ ನಮ್ಮ ಕಲರ್ಸ್ ಇತ್ತು. ಸೊ ಅದನ್ನೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಕ್ಯಾಮ್ರಾನೇ ನೋಡ್ತಾನೆ. ಯಪ್ಪ, ಎಷ್ಟು ತರಲೆ ಮಾಡ್ತಿದ್ದ ಅಂದರೆ ನನ್ನ ಮಗ. ಅದು ಪೇಂಟ್ ಹಚ್ತಾ ಇದ್ರೆ ಅದನ್ನು ಕೈನ ಬಾಯಿಗೆ ಇಟ್ಕೊಳ್ಳೋಕ್ಕೆ ಹೋಗ್ತಿದ್ದ. ಎಷ್ಟು ಸಾಹಸ ಮಾಡಿದ್ವಿ ಗೊತ್ತಾ ಅದನ್ನು ಕೈ ಪ್ರಿಂಟ್ ತಗೊಳ್ಳೋದಕ್ಕೆ. ಹಂಗೋ ಹಿಂಗೋ ಮಾಡಿ ಆ ಕೈನ ಪ್ರಿಂಟ್ ತಗೊಳ್ಳೋ ಅಷ್ಟರಲ್ಲಿ ಆ ಪೇಂಟೇ ಡ್ರೈ ಆಗೋಗಿತ್ತು. ಬಟ್ ಹಂಗೋ ಹಿಂಗೋ ಒಂದು ರೇಖೆ ಎಲ್ಲ ಬಂದಿತ್ತು. ಸೊ ಮಿಕ್ಕಿದ್ದ ಏನಿದೆ ಔಟ್ಲೈನ್ಸು ಅದನ್ನು ನಾನು ಹಾಗೆ ಬ್ರಷಲ್ಲಿ ಡ್ರಾ ಮಾಡ್ಕೊಳ್ತಾ ಹೋದೆ. ಬಟ್ ಫಿನಿಶಿಂಗ್ ಚೆನ್ನಾಗಿ ಬಂತು ಅಂತ ನನಗನ್ನಿಸ್ತು. ನಾನು ಈ ಔಟ್ಲೈನ್ ಏನಿದೆ ಇದು ಡ್ರಾ ಮಾಡೋ ಅಷ್ಟರಲ್ಲಿ ಪಾಪು ಕೈಯಲ್ಲಿ ಡ್ರೈ ಆಗೋಗುತ್ತೋ ಅಂದ್ಬಿಟ್ಟು ನಮ್ಮ ಅಕ್ಕನ ಹೆಲ್ಪ್ ತಗೊಂಡು ಅವನ್ನ ಕೈ ವಾಶ್ ಮಾಡೋಕ್ಕೆ ಕೊಟ್ಟೆ. ಸೊ ಅವರು ಕೈ ವಾಶ್ ಮಾಡ್ಕೊಂಬರೋ ಅಷ್ಟರಲ್ಲಿ ನಾನು ಈ ಔಟ್ಲೈನೆಲ್ಲ ಮುಗಿಸ್ಕೊಳ್ಳೋಣ ಅಂತ ನೀಟಾಗಿ ಒಂದು ಏನು ಹಚ್ಬಿದ್ದಿತ್ತೋ ಕೈದು ಅಷ್ಟನ್ನು ನಾನು ಡ್ರಾ ಮಾಡ್ಕೊತಾ ಬಂದೆ. ಒಬ್ಬೊಬ್ಬರು ಅಂದ್ಕೊಳ್ತಿರ್ತೀರ, ಏನಪ್ಪ ಇವಳು ಪಾಪಗೆ ಅಷ್ಟೊಂದು ಹಿಂಸೆ ಕೊಡ್ತಾಳೆ ಅಂತ. ಬಟ್ ನಮ್ಮ ಮಗು ಆಗಿರೋದ್ರಿಂದ ನಾವು ಎಷ್ಟು ಕೇರ್ ತೊಗೋಬೇಕು ಅಷ್ಟು ಕೇರ್ ತಗೊಂಡು, ಎಷ್ಟು ಸೇಫಾಗಿ ಮಾಡಬೇಕು ಅಷ್ಟು ಸೇಫಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದೆಲ್ಲ ಒಂದು ಮೆಮೊರೇಬಲ್ ಮೂಮೆಂಟು. ಇದೆಲ್ಲ ಮತ್ತೆ ನಮಗೆ ಮುಂದಕ್ಕೆ ಸಿಗೋಲ್ಲ. ನಮ್ಮ ಕಾಲದಲ್ಲಂತೂ ಈ ಥರ ಎಲ್ಲ ಇರಲಿಲ್ಲ. ಅಟ್ಲೀಸ್ಟ್ ಇವಾಗಿನ ಕಾಲದಲ್ಲಿ ಈ ಥರ ಎಲ್ಲ ಇದೆ. ನಾವು ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕು ಅಂತ ನನ್ನ ಮಗನ ಪ್ರತಿಯೊಂದು ಮೂಮೆಂಟ್ನು ನಾನು ಕ್ಯಾಪ್ಚರ್ ಮಾಡಬೇಕು, ಅದನ್ನು ಮೆಮೊರಬಲ್ ಆಗಿ ಇಡಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಅವನಿಗೆ ಯಾವುದೇ ರೀತಿ ನೋವು ಆಗದೇ ಇರೋ ಥರ ಈ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಅಳ್ತಾನೆ ನಿಜ, ಅದು ಯಾಕೆಂದರೆ ಕೈ ಕಾಲು ನಾವು ಇಟ್ಕೊಳ್ಳೋದ್ರಿಂದ ಅವನಿಗೆ ಸ್ವಲ್ಪ ಕಿರಿಕಿರಿಯಾಗಿ ಅಳ್ತಾನೆ ಹೊರತು ಯಾವುದೇ ನೋವಿಂದ ಅಂತೂ ಅಲ್ಲ. ಓಕೆ, ಇವಾಗ ನಾವು ಪಾಪುದು ಕಾಲೇನಿದೆ ಅದಕ್ಕೆ ನಾನು ಡಾರ್ಕ್ ಬ್ಲೂವಿಂದ ಪೇಂಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಇದು ಮಾಡ್ತಾನೆ ನೋಡಿ ಅವನು. ಅವನಿಗೆ ಕಚ್ಕೊಂಡು ಇಟ್ಟಂಗೆ ಆಗ್ತಿದೆ ಅನಿಸುತ್ತೆ. ಸೊ ಅವ್ನು ಜಾಸ್ತಿ ಮುಲ ಅಂತ ಅನಿಸುತ್ತೆ. ಹಾಗಾಗಿ ಅವನು ಕಾಲನ್ನೆಲ್ಲ ಈ ಥರ ಶೇಕ್ ಮಾಡ್ತಾ ಇದ್ದಾನೆ. ಹಂಗೋ ಹಿಂಗೋ ಮಾಡಿ ಬೇಗ ಬೇಗ ನಾನು ಡ್ರಾ ಮಾಡ್ಕೊಳ್ತಾ ಹೋದೆ ಅವ್ನ ಕಾಲನ್ನ. ಸೊ ಫೈನಲಿ ಅವ್ನ ಕಾಲನ್ನ ಈ ಥರ ಡ್ರಾ ಮಾಡಿಕೊಂಡು ಬೇಗ ಏನೋ ಗೊತ್ತಿಲ್ಲ, ಇದು ಎಣ್ಣೆ ಹಾಕಿರೋ ರೀಸನ್ಗೋ ಇಲ್ಲ ಏನೋ ಗೊತ್ತಿಲ್ಲ, ಆ ಪೇಂಟೆಲ್ಲ ಸ್ವಲ್ಪ ಬೇಗನೆ ಡ್ರೈ ಆಗ್ತಾಯಿತ್ತು. ನಾನು ಎಷ್ಟೇ ನೀರನ್ನ ಇದು ಮಾಡ್ಕೊಂಡು ಮಾಡಿದ್ರು ಆ ಪೇಂಟ್ ಬೇಗನೆ ಡ್ರೈ ಆಗ್ತಾಯಿತ್ತು. ಇವಾಗ ನಾನು ಎರಡು ಕಾಲನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಒಂದೇ ಕೈ ಯೂಸ್ ಮಾಡಿಕೊಂಡೆ. ಯಾಕೆಂದರೆ ನನ್ನದು ಪ್ಲ್ಯಾನ್ ಇದ್ದಿದ್ದು LOVE ಅಂತ ಇಡಬೇಕು ಅಂತ. ಅಂದರೆ ಎಲ್ ಅಂತ ಲೆಟರ್ನ ಡ್ರಾ ಮಾಡಿಕೊಂಡು ಓಗೆ ಒಂದು ಕೈ ಏನಿದೆ ಅದನ್ನು ಪ್ರಿಂಟ್ ಮಾಡಿಕೊಂಡು ವಿ ಶೇಪ್ಗೆ ಎರಡು ಕಾಲನ್ನು ವಿ ಶೇಪಲ್ಲಿ ಡ್ರಾ ಮಾಡೋಣ ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು. ಸೊ ಹಾಗೆ ಮಾಡ್ತಾಯಿದ್ದೀನಿ. ಇದು ಅವ್ನು ಮೊದಲನೇ ಹೋಲಿ ಆಗಿರೋದ್ರಿಂದ ಸ್ವಲ್ಪ ಮೆಮೊರೇಬಲ್ ಆಗಿರಲಿ, ಅವ್ನು ನೆಕ್ಸ್ಟ್ ಈ ವಿಡಿಯೋಸ್ ನೋಡಿದ್ರೂ ವಾವ್ ನಮ್ಮಮ್ಮ ಈ ಥರ ಎಲ್ಲ ಮಾಡಿದ್ರ ನನಗೆ ಅಂತ ಅವ್ನಿಗೂ ಖುಷಿ ಆಗಬೇಕು ಅನ್ನೋ ರೀಸನ್ಗೆ ನಾನು ಸ್ವಲ್ಪ ಈ ಥರ ರಿಸ್ಕ್ ತೊಗೋತಾ ಇದ್ದೀನಿ. ಪಾಪುಗೆ ನೋವು ಮಾಡ್ತಾಯಿಲ್ಲ, ಬಟ್ ಆದರೂ ಇದು ಮೆಮೊರೇಬಲ್ ಆಗಿರಬೇಕು ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ.
ಇದರಿಂದ ಒಬ್ಬೊಬ್ರಿಗೆ ಹೆಲ್ಪ್ ಆಗ್ಬೋದು, ಅವ್ರಿಗೂ ಸ್ವಲ್ಪ ಪ್ಲ್ಯಾನಿಂಗ್ ಬರ್ಬೋದು ಅನ್ನೋ ಕಾರಣಕ್ಕೆ ನಾನು ಇದು ಪೂರ್ತಿ ವೀಡಿಯೋ ಮಾಡಾಕ್ತಾಯಿದ್ದೀನಿ. ಇದು ಎಲ್ಲರಿಗೂ ಯೂಸ್ ಆಗಿಲ್ಲ ಅಂದರೂ 100ರಲ್ಲಿ ಒಬ್ರಿಗೆ ಯೂಸ್ ಆದ್ರೂ ನಾನು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ಅವ್ರಿಗೂ ಒಂದು ಪ್ಲ್ಯಾನಿಂಗ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಾಕ್ತಾಯಿದ್ದೀನಿ. ಸೊ ನಮ್ಮ ಪಾಪುದು ಮೊದಲನೇ ಹೋಲಿನ ನಾವು ಈ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅಂದರೆ ಬಣ್ಣ ಗಿಣ್ಣ ಹಚ್ಚಿ ಎಲ್ಲ ನಾವು ಸೆಲೆಬ್ರೇಟ್ ಮಾಡೋಲ್ಲ, ಸ್ವಲ್ಪ ಫೋಟೋಶೂಟ್ಗಾದರೂ, ಅಂದರೆ ಮನೇಲೇ ಫೋಟೋಸ್ ತೆಗಿಯೋದ್ರಿಂದ ಸ್ವಲ್ಪ ಆ ಫೋಟೋಸ್ಗಾದರೂ ಈ ಥರ ಚೆನ್ನಾಗಿ ವರ್ಕ್ ಮಾಡೋಣ ಅಂತ ನಾನು ಈ ಥರ ಪ್ಲ್ಯಾನ್ ಮಾಡಿದೆ. ಇವಾಗ ಕಾಲು ಅಷ್ಟೇ, ಅಷ್ಟೊಂದು ಒಂದು ಕಾಲು ಪ್ರಿಂಟ್ ಅಷ್ಟು 100% ನೀಟಾಗಿ ಬಂದಿಲ್ಲ ಅಂದ್ರೂ ಒಂದು 60% ಚೆನ್ನಾಗಿ ಬಂದಿತ್ತು. ಅದ್ರ ಮೇಲೆ ನಾನು ಕೈಗೇನು ಈ ಥರ ಔಟ್ಲೈನ್ಸ್ ಬರೆದಿದ್ನೋ ಕಾಲ್ಗೂ ಕೂಡ ಆ ಥರ ಔಟ್ಲೈನ್ಸ್ನ ನಾನು ಬರ್ಕೊತ ಹೋದೆ. ಒಟ್ಟಿನಲ್ಲಿ ಕೊನೆಯಲ್ಲಿ ನೋಡೋದಕ್ಕೆ ಇದು ಕೈ ಕಾಲು ಅನ್ನೋ ಥರ ಕಾಣಿಸೋ ಥರನಾದರೂ ಬಂತು. ನನಗೆ ಖುಷಿ ಆಯಿತು. ಅದೇ ಆಗಲೇ ಹೇಳಿರೋ ಥರ ನಾನು ಈ ಪೇಂಟಲ್ಲೆಲ್ಲ ಕೆಮಿಕಲ್ಸ್ ಇರೋ ಕಾರಣ ಪಾಪುಗೆ ಏನು ತೊಂದರೆ ಆಗಬಾರ್ದು ಅಂತ ನಾನು ನೀಟಾಗಿ ಹ್ಯಾಂಡ್ ವಾಶ್ ಹಾಕ್ಕೊಂಡು ಪಾಪುಗೆ ಹ್ಯಾಂಡ್ಸು ಮತ್ತು ಲೆಗ್ಸ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ನ ಹಚ್ಕೊಂಡಿದ್ದೆ. ಯಾಕೆಂದರೆ ಆವಾಗ ಬಣ್ಣ ಡೈರೆಕ್ಟ್ ಸ್ಕಿನ್ಗೆ ಅಂಟಲ್ಲ ಅನ್ನೋ ರೀಸನ್ಗೆ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿದ್ದೆ. ನೀವು ನನ್ನ ವಿಡಿಯೋ ನೋಡಿ ಯಾರಾದರೂ ಈ ಥರ ಏನಂತಾರೆ ಮಕ್ಕಳಿಗೆ ಪೇಂಟ್ ಯೂಸ್ ಮಾಡಿಕೊಂಡು ಈ ಥರ ವೀಡಿಯೋಸ್ ಮಾಡ್ತೀನಿ ಅಂತಂದರೆ ನೀವು ಮೊದಲು ಮುಂಜಾಗ್ರತೆ ತಗೊಂಡು ಈ ಥರ ಕೈಗೆ ಕಾಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಅದಾದಮೇಲೆ ಈ ಥರ ಪೇಂಟ್ನ ಅವ್ರ ಕೈಗೆ ಮತ್ತು ಕಾಲಿಗೆ ಯೂಸ್ ಮಾಡ್ಕೊಳ್ಳಿ. ಆವಾಗ ಮಕ್ಳಿಗೂ ಏನೂ ತೊಂದರೆ ಆಗೋಲ್ಲ ಪೇಂಟಿಂದ. ಮತ್ತು ವಾಶ್ ಮಾಡಿದ್ರೆ ಬೇಗ ಕೂಡ ಅದು ವಾಶ್ ಆಗುತ್ತೆ, ಅವ್ರ ಕೈಯಲ್ಲಿ ಬಣ್ಣ ಹಾಗೆ ಉಳ್ಕೊಳ್ಳಲ್ಲ. ನನ್ನ ಕಡೆಯಿಂದ ಇದೊಂದು ಸಿಂಪಲ್ ಟಿಪ್ ಅಂತನಾದರೂ ಅಂದ್ಕೊಳ್ಳಿ. ಓಕೆ, ಇವಾಗ ನನ್ನ ಪ್ಲ್ಯಾನ್ ಏನಿತ್ತು ಇವಾಗ ಆ ಥರ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಪಾಪದು ಕೈ ಕಾಲು ಪ್ರಿಂಟ್ ಆಯಿತು. ಸೊ ಇವಾಗ ನಾನೇನೇನು ಹೇಳಿದ್ದೆ LOVE ಅಂತ, ಆ ಥರ ನಾನು ಮಾಮೂಲಿ ಲೆಟರ್ಸ್ನ ಈ ಥರ ಕೈಯಲ್ಲೇ ರ್ಯಾಂಡಮ್ ಆಗಿ ಡ್ರಾ ಮಾಡ್ಕೋತಾ ಇದ್ದೀನಿ. ಇದು ಕಲರ್ಫುಲ್ ಆಗಿರಲಿ ಅಂತ ನಾನು ಸ್ವಲ್ಪ ಈ ಥರ ಕಲರ್ಸ್ನೇ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಮೊದಲು ಪ್ಲ್ಯಾನ್ ಏನಿದ್ದಿದ್ದು ಅಂದರೆ ಫಸ್ಟು ನನ್ನ ಕೈ ಮತ್ತು ನಮ್ಮ ಯಜಮಾನ್ರ ಕೈನ ಫುಲ್ ಟಿ ಶರ್ಟ್ ಮೇಲೆ ನಂದು ಮತ್ತು ನಮ್ಮ ಯಜಮಾನ್ರ ಕೈದು ಮಾಡಿಸ್ಕೊಂಡು ಅದಕ್ಕೆ ಪಾಪು ಇದರಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಟ್ ಅದು ನಾನು ಬ್ಯಾಕ್ ಸೈಡ್ ಮಾಡಿಕೊಂಡೆ, ಏಕೆಂದರೆ ಫ್ರಂಟು ಪಾಪು ಕೈ ಮತ್ತು ಕಾಲಿದ್ರೆ ಚೆನ್ನಾಗಿರುತ್ತೆ ಮಾಡಿಕೊಂಡು ಮಿಕ್ಕಿದ ನಮ್ಮ ಅಕ್ಕ, ನನ್ನ ತಮ್ಮ ಮತ್ತು ನಮ್ಮ ಭರತ, ನಮ್ಮ ಲಡ್ಡು ಏನಿದ್ದಾರೆ ಅವ್ರದ್ದು ಫಿಂಗರ್ ಪ್ರಿಂಟ್ನ ತೊಗೊಂಡು ನಾನು ಹಾರ್ಟ್ ಶೇಪಲ್ಲಿ ಮಾಡ್ಕೊಳ್ತಾ ಹೋದೆ. ಆ್ಯಂಡ್ ಈ ವಿಷಯದಲ್ಲಂತೂ ನಾನು ನಮ್ಮ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಅವ್ರಿಗೆ ವಿಡಿಯೋ ಮುಂದೆ ಬರೋಕ್ಕೆ ಇಷ್ಟ ಆಗೋಲ್ಲ ಅನ್ನೋ ಒಂದು ರೀಸನ್ ಬಿಟ್ಟರೆ ವಿಡಿಯೋ ಹಿಂದೆ ನನಗೆ ಏನೇನು ಸಪೋರ್ಟ್ ಮಾಡ್ಬೋದು, ಏನೇನು ಐಡಿಯಾಸ್ ಕೊಡ್ಬೋದು, ಯಾವ ಥರ ಎಲ್ಲ ನನಗೆ ಎನ್ಕರೇಜ್ ಮಾಡೋಕ್ಕಾಗುತ್ತೋ ಆ ಥರ ಎಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ನಾನು ಕೇಳಿಕೊಂಡೆ ಅನ್ನೋ ಒಂದು ರೀಸನ್ಗೆ ಅವರು ಈ ಥರ ನೋಡಿ ಫಿಂಗರ್ ಪ್ರಿಂಟ್ ಇಡೋಕ್ಕೆ ಒಪ್ಕೊಂಡ್ರು. ಅದಕ್ಕೋಸ್ಕರನೇ ಈ ಟಿ ಶರ್ಟ್ ಮೇಲೆ ಈ ಓಲಿ ಥರ ಆಗಲಿ ಇಲ್ಲ ಏನದು ಈ ವಿಡಿಯೋ ಇಷ್ಟು ಕಲರ್ಫುಲ್ಲಾಗಿ ಬರೋದಕ್ಕೆ ಅವರು ಒಂದು ರೀಸನ್ ಆಗಿರ್ತಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಓಕೆ, ಇವಾಗ ನಾವೇನು ಹ್ಯಾಂಡ್ ಪ್ರಿಂಟ್ ಇಟ್ಟಿದ್ವೋ ಇದನ್ನೆಲ್ಲ ಫೈನಲ್ ಟಚಪ್ ಮಾಡೋದಕ್ಕೋಸ್ಕರ ಈ ಥರ ಔಟ್ಲೈನ್ಸ್ನ ಕೊಡ್ತಾಯಿದ್ದೀನಿ. ನನ್ನ ಹ್ಯಾಂಡದು ಸ್ವಲ್ಪ ಕಲರ್ ಲೈಟ್ ಆಯಿತು, ಫೋಟೋಸ್ಗೆ ವಿಡಿಯೋಸ್ಗೆ ಸ್ವಲ್ಪ ಸರಿಯಾಗಿ ಕಾಣಿಸ್ತಿಲ್ಲ ಅನ್ನೋ ರೀಸನ್ಗೆ ಸ್ವಲ್ಪ ಡಾರ್ಕ್ ಗ್ರೀನಲ್ಲಿ ಔಟ್ಲೈನ್ ಹಾಕ್ಕೊಂಡೆ. ಮತ್ತು ಇದಕ್ಕೆ ಇವಾಗ ಏನು ಪ್ಲೇನ್ ಕಾಣಿಸ್ತಿತ್ತೋ ಇದಕ್ಕೆಲ್ಲ ನಾನು ಬೇರೆ ಬಣ್ಣನ ಸ್ವಲ್ಪ ಶೇಡಾಗಿ ಎರಚ್ಕೋತಾ ಇದ್ದೀನಿ ನೋಡಿ. ಫೈನಲ್ಲು ಹಿಂಗೆ ಬಂದಿದೆ. ಸೊ ಇದು ಯಶು, ರಮ್ಯಾ, ಶ್ರೇಯು ಬರೋ, ಇದು ನನ್ನ ಮಗಂದು ಕೈ, 2 ಕಾಲು. ಸೊ ಹಿಂಗಿದೆ. ಇದ್ರ ಮೇಲೆ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಪೇಂಟು, ಅದನ್ನೆಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡಿದೆ. ಸೊ ಟಡಾ, ಬ್ಯಾಕ್ ಸೈಡು ಅವನ ಫೇವ್ರೆಟ್ ಅಮ್ಮನ ಕೈ, ಅಪ್ಪನ ಕೈ. ಸೊ ಇದು ಇಷ್ಟು ಟಿ ಶರ್ಟ್ದು ಡೆಕೋರು. ನೆಕ್ಸ್ಟ್ ಒಂದು ಫೋಟೋ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ಗಜಿಬಿಜಿ ಅನಿಸ್ಬೋದು, ಬಟ್ ಓಲಿಗೆ ಹಿಂಗಿದ್ರೇ ಅಲ್ವ ಚಂದ, ಹಾಗಾಗಿ ನಾನು ಇದೇ ಮಾಡಿದ್ದೀನಿ ನೋಡಿ. ಇದು ಅವ್ರ ಮಾಮಂದು ಯಶು, ರಮ್ಯಾ, ಶ್ರೇಯು, ಬರು, ಇದು ನಮ್ಮ ಪಾಪದು. ಇದು #ಕ್ರಿಶ್ ಅಂತ ಒಂದು ಇನ್ಸ್ಟಾಗ್ರಾಮ್ ID. ಆ್ಯಂಡ್ ಒಂದು ಹೊಸ ಪೆಟ್ ನೇಮ್ ಲಿಲ್ಲಿಪುಟ್ಟು ಅಂತ. ಸೊ ಫೈನಲ್ ಹೇಗಿದೆ ಫೋಟೋಸ್ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ ನೋಡಿ, ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಈ ವೇಸ್ಟ್ ಟಿ ಶರ್ಟು ಬಿಸಾಕಬೇಕು, ಕರೆ ಆಗೋಗಿದೆ ಅಂತ ಏನು ಹೇಳ್ತಿದ್ನೋ
ಅದು ಇವಾಗ ಇಷ್ಟು ಮೆಮೊರೇಬಲ್ ಆಗಿ ಲೈಫ್ ಲಾಂಗ್ ಇಟ್ಕೊಳ್ಳೋ ಅಂಥ ಟಿ ಶರ್ಟ್ ಆಗಿದೆ. ಅವನು ಮುಂದೆ ದೊಡ್ಡವನಾದಮೇಲೆ ಈ ವಿಡಿಯೋ ಅಥವಾ ಈ ಟಿ ಶರ್ಟ್ ನೋಡಿ ಅವನಿಗೂ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಮೂಮೆಂಟು ಚೆರಿಷ್ ಆಗಿರಲಿ ಅನ್ನೋ ರೀಸನ್ಗೆ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ನಾವು ಈ ಥರ ಟಿ ಶರ್ಟ್ಸ್ ಎಲ್ಲ ಆಯಿತು, ಅವ್ನಿಗೆ ಹಾಕಿ ಇವಾಗ ಅವನಿಗೆ ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇವಾಗ ಪ್ಲೇನ್ ಪಂಚೆ, ವೈಟ್ ಪಂಚೆ ಮೇಲೆ ಅವನ್ನ ಮಲಗಿಸ್ಬಿಟ್ಟು ನಾರ್ಮಲಾಗಿ ಫೋಟೋಸ್ ಮತ್ತು ವೀಡಿಯೋಸ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಅದನ್ನು ನಾನು ಎಡಿಟ್ ಕೂಡ ಮಾಡಿಕೊಂಡು ಫೈನಲ್ ಫೋಟೋಸ್ನ ನಿಮಗೆ ಅವನ ಐ ಡಿಲಿ ಇನ್ಸ್ಟಾಗ್ರಾಮಲ್ಲಾಗಿರಲಿ ಇಲ್ಲ ನನ್ನ ಐ ಡಿ ಇನ್ಸ್ಟಾಗ್ರಾಮಲ್ಲಾದರೂ ಪೋಸ್ಟ್ ಮಾಡಿರ್ತೀನಿ, ಹೋಗಿ ನೋಡಿ, ಲೈಕ್ ಮಾಡಿ. ನೋಡಿ, ಈ ಥರಲೇ ಒಂದು ಫೋಟೋಸ್ಗಾಗಲಿ ಒಂದು ವೀಡಿಯೋಸ್ಗಾಗಲಿ ಒಂದು ಒಳ್ಳೆ ಪೋಸ್ ಕೊಡ್ತಾ ಇಲ್ಲ. ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಆಡ್ತಾಯಿದ್ದಾನೆ. ಬಟ್ ಅದನ್ನೇ ನಾನು ಸ್ವಲ್ಪ ಎಡಿಟ್ ಮಾಡಿಕೊಂಡು ಕಲರ್ಫುಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೋಡಿ, ಅವ್ನಿಗೆ ಟಿ ಶರ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಹಂಗೋ ಹಿಂಗೋ ನಾನು ಪಾಪುನ ಆಟ ಆಡಿಸ್ಕೊಂಡು ಇದು ಮಾಡ್ತಾಯಿದ್ದೆ. ನಮ್ಮ ಭರತ ವಿಡಿಯೋ ಮಾಡ್ತಿದ್ದ, ನಮ್ಮ ಮನೆಯವರು ಫೋಟೋಸ್ ತೊಗೊಂಡು ನನಗೆ ಹೆಲ್ಪ್ ಮಾಡಿದ್ರು. ಓಕೆ, ಇದಾಗಿತ್ತು ನಮ್ಮ ಮಗನ ಮೊದಲನೇ ಹೋಲಿ ವಿಡಿಯೋ. ಎಲ್ರಿಗೂ ಹ್ಯಾಪಿ ಹೋಲಿ. ಈ ಹೋಲಿನ ಎಲ್ಲರೂ ಸೇಫಾಗಿ ಆಡಿ ಎಂಜಾಯ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.